ನಮಸ್ಕಾರ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಾವು ನಮ್ಮ ಮನೇಲಿ ಗಣೇಶ ಕೂರಿಸಿದ್ದೀವಿ. ಪೂಜೆ ಎಲ್ಲ ಮುಗೀತು, ಊಟನೂ ಆಯಿತು. ಇವತ್ತೇ ಗಣೇಶನ ಕಳಿಸ್ತೀವಿ. ಸೊ ನಾನಿವತ್ತು ಸೀರೆ ಉಟ್ಕೊಂಡಿದ್ದೀನಿ, ಈ ಥರ ರೆಡಿ ಆಗಿದ್ದೀನಿ. ನನ್ನ ಮಗಳು ರೆಡಿ ಆಗಿದ್ದಾಳೆ, ಬನ್ನಿ ತೋರಿಸ್ತೀನಿ. ನಾನು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ತೊಳ್ಕೊಂಡು, ದೇವ್ರ ಫೋಟೋ ಎಲ್ಲ ತೊಳ್ಕೊಂಡು, ಗಣೇಶ ಬರೋದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಗಣೇಶ ತಂದಮೇಲೆ ಗಣೇಶನ ಪೂಜೆ ಮಾಡೋಣ ಅಂತ. ಗಣೇಶ ಮನೆಗೆ ಬಂದಾಯಿತು. ಗಣೇಶ ಬರೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನಾನು ಬಂದು ಕೂರಿಸಿ ಆಮೇಲೆ ಪೂಜೆ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಎಲ್ಲನೂ ಒಂದೊಂದಾಗಿ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಇಟ್ಟು, ಎಡೆ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿ ಎಲ್ಲನೂ ಮಾಡಿದೆ. ಗಣೇಶ ನಮಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮುಗೀತು, ಎಲ್ಲ ರೆಡಿ ಮಾಡಿದೆ, ಪೂಜೆನ ಮುಗೀತು. ಅಮ್ಮ ನಮಸ್ತೆ ಮಾಡು, ನಮಸ್ತೆ ಮಾಡು. ನಮಸ್ತೆ ನಮಸ್ತೆ ಶಾಕ್. ಅರೆ ನಮಸ್ತೆ ಮಾಡಮ್ಮ. ಅಮ್ಮ ನಮಸ್ತೆ ಮಾಡಮ್ಮ. ಏನು ಬೇಕು? ಅದು ಜೆ ಜಿ ಇಲ್ಲಿ ನಮಸ್ತೆ ಮಾಡು, ನಮಸ್ತೆ ಮಾಡು. ಹಾಂ ನಮಸ್ತೆ. ಊರಿಂದ ಅಪ್ಪ ಬಂದಿದ್ದರು, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಅಮ್ಮ ನೋಡಲಿ ಅಮ್ಮ. ಸ್ವಲ್ಪ ಹೊತ್ತು ನಮ್ಮ ಆದ್ಯ ಅವ್ರ ತಾತನ ಜೊತೆ ಆಟ ಆಡಿ ಟೈಮ್ ಪಾಸ್ ಮಾಡಿದ್ಲು. ವಿಡಿಯೋ ಮಾಡ್ತೀನಿ, ಕೂತ್ಕೊಳ್ಳಿ. ನೀವು ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಬೇಕು? ಹೊಸ ಡ್ರೆಸ್ ಇಲ್ಲ ಮನೆಯಿಂದ. ಹಬ್ಬಕ್ಕೆ ರೆಡಿ ಆಗಿದ್ವಿ ಅಂತ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ದೇವರನ್ನು ತೋರಿಸಿ ಅದು ಇದು ಅಂತ ಹೇಳ್ಕೊಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಏನಿದು ಸೈಲೆಂಟಾಗಿ ಬಂದು ಹೆಂಗೆ ಕೂತ್ಕೊಂತಾಳೆ ಇವರು. ಯಾರಮ್ಮ ಪಾಪ? ನೀನದು ಪಾಪ. ಅಮ್ಮ ಜೇಜಿ ಅಲ್ಲಮ್ಮ, ಗಣೇಶ ಅಲ್ಲಮ್ಮ, ಜೇಜಿ ಅಲ್ಲಿ. ಜೇಜಿ ನಮಸ್ತೆ ಮಲ್ಲ. ಜೇಜಿ ಸೂಪರ್. ಬಂದ್ರಿ ಏನು ಮಾಡ್ಬೇಕಮ್ಮ? ನಿನ್ನ ಆನೆ ಮಾಡ್ಬೇಕಾ? ಆನೆ ತಾತ ಮೊಮ್ಮಗಳು ಆಚೆ ಹೋಗ್ತಾ ಇದ್ದಾರೆ. ದೇವಸ್ಥಾನ ಬಂದಿದ್ದೀವಿ ಎಲ್ಲಮ್ಮ. ನಾನು ನಮ್ಮ ಯಜಮಾನರು ಮತ್ತು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ. ಗಣೇಶ ಹಬ್ಬ ಇರೋದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನ.
ಟಿ ವಿ ಹಾಕಮ್ಮ. ಟಿ ವಿ ಹಾಕಕ್ಕೆ ಹೋಗ್ತಾಳೆ. ಇದು ಡ್ಯಾನ್ಸ್ ಅನ್ನ ನಿಂದು, ಡ್ಯಾನ್ಸ್ ಅನ್ನೋದು. ಲಾಸ್ಟಲ್ಲಿ ಮಂಗಳಾರತಿ ಮಾಡಿ ಗಣೇಶನ ವಿಸರ್ಜನೆ ಮಾಡಿದ್ವಿ. ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬರ್ರಿ ಸಾಕು ಬರ್ರಿ.